ಸಾರಿ, ನಾನು ಇದನ್ನ ಹೇಳಿದ್ರೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯೋಚನೆ ಮಾಡಿ ಎಂಥ ಪರಿಸ್ಥಿತಿ ಅಂತಂದ್ರೆ, ಆ ಪುಣ್ಯಾತ್ಮ ಸನ್ಯಾಸಿಯಾಗಿದ್ದಂತ ಯೋಗೀಜಿ ಎಂಥ ಅದ್ಭುತವಾದ ಕೆಲಸ ಮಾಡಿದ್ರು ಅಂತಂದ್ರೆ, ಬಂದಿನ್ನೂ ಒಂದು ತಿಂಗಳು ಕಂಪ್ಲೀಟ್ ಆಗಲಿಲ್ಲ, ಅಷ್ಟೊತ್ತಿಗೆ ನೀವು ಊಹಿಸ್ಲಿಕ್ಕೆ ಸಾಧ್ಯವಿಲ್ಲದ ಎಲ್ಲ ಕೆಲಸಗಳನ್ನು ಮಾಡಿದ್ರು. ನಾನು ಇತ್ತೀಚೆಗೆ ಒಂದು 2-3 ಪಕ್ಷದವರೊಂದಿಗೆ ಆಗಾಗ ಸ್ಟೇಜ್ ಹಂಚ್ಕೊಳ್ಳಿಕ್ಕೆ ಸಿಕ್ತು. ನಾನು ಸುಮ್ಮನೆ ಮಾತಾಡ್ತಾ, ಯೋಗೀಜಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕೇಳಿದೆ. ಯೋಗೀಜಿಯ ಪಾರ್ಟಿಗೆ ಸೇರಿದವರಂತೂ ಗಾಬರಿ ಆಗೋಯ್ತು ಸರ್ ಅಂತ. ಗಾಬರಿ ಹೋಗಿದ್ದು ಅವ್ರಿಗೆ, ಯೋಗೀಜಿ ಮುಖ್ಯಮಂತ್ರಿ ಆಗೋದ್ರು ಅಂತ. ಬೇರೆ ಒಂದೆರಡು ಪಕ್ಷದವ್ರು ಹೇಳಿದ್ರು, ಈ ಪುಣ್ಯಾತ್ಮನ ಮಾಸ್ಟರ್ ಸ್ಟ್ರೋಕು ಸರ್ ಇದು. ನರೇಂದ್ರ ಮೋದಿ ಎಂತ ಸ್ಟ್ರೋಕ್ ಹೊಡೆದ್ರು ಅಂದ್ರೆ, ಈ ಸ್ಟ್ರೋಕ್ ಅನ್ನು ಸಹಿಸಿಕೊಳ್ಳಿಕ್ಕೆ ನಮ್ಗೆ ಇನ್ನು 5 ವರ್ಷ ಬೇಕು, ಅಷ್ಟೊತ್ತಿಗೆ ಇನ್ನೊಂದು ಎಲೆಕ್ಷನ್ ಮುಗದೇ ಹೋಗಿರುತ್ತೆ, ಇನ್ನು ಮುಂದೆ ಇನ್ನೇನು ಸ್ಟ್ರೋಕ್ ಕೊಡ್ತಾರೋ ಅಂತ ಕಾಯ್ಕೊಂಡು ಕೂತಿರ್ಬೇಕು ಅಂತ ಅಪೋಸಿಷನ್ ಪಾರ್ಟಿ ಹೇಳುದು. ಯಾವಾಗ ಈ ತರದ್ದು ಚಾಲೆಂಜ್ ಸ್ವೀಕಾರ ಮಾಡುವಂತ ಧೈರ್ಯ ಬರುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಯಾವಾಗ ನಿಸ್ವಾರ್ಥ 100% ಆಗುತ್ತೋ ಆಗ ಮಾತ್ರ. ನಾನು ಯಾಕೆ ಇದನ್ನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ ಅಂದ್ರೆ, ನಿಮ್ಗೆ ನಾನು ಹೇಳೋದು ಉದ್ದಟತನ ಅನಿಸ್ಬೋದು, ಈ ಮನುಷ್ಯ ಎಲ್ಲ ಮಾತಾಡ್ತಾನೆ ಅನ್ಸ್ಬೋದು, ಏನಾದ್ರೂ ತಿಳ್ಕೊಳ್ಳಿ. ನಾನು ಹೇಳೋದು ನಿಮ್ಗೆ ಹೇಳಲೇಬೇಕು. ಯಾಕೆ ಹೇಳಬೇಕು ಅಂತಂದ್ರೆ, ಅವ್ರು ಮಾಡುವ ಒಂದೊಂದು ಕೆಲಸವನ್ನ ನಾನು ನಿನ್ನೆ ಒಬ್ಬರ ಹತ್ರ ಕೂತ್ಕೊಂಡು ತಮಾಷೆ ಮಾಡ್ತಾ ಹೇಳ್ತಿದ್ದೆ. ಶತಾವಧಾನಿಗೆ ಗಣೇಶರು ಅಷ್ಟಾವಧಾನ ಮಾಡ್ತಾರೆ, ಶತಾವಧಾನ ಮಾಡ್ತಾರೆ, ಸಹಸ್ರಾವಧಾನ ಮಾಡ್ತಾರೆ. ಅವ್ರ ಅಷ್ಟಾವಧಾನ ಕೂತಕ್ಕೆ ನನಗೆ ಎದುರುಗಡೆ ಕೂತ್ಕೊಂಡು ಟೆನ್ಷನ್ ಆಗ್ತಿರೋದು, ಏನ್ ಟಾರ್ಚರ್ ಕೊಡ್ತಾರೆ ಮರೆ 8 ಜನ ಕೂತ್ಕೊಂಡು. 8 ಜನರ ಟಾರ್ಚರ್ ನಮ್ಗೆ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. 100 ಜನರ ಟಾರ್ಚರ್ ನೋಡ್ಲಿಕ್ಕೆ ಆಗಲ್ಲ, 1000 ಜನರ ಟಾರ್ಚರ್ ನೋಡಕ್ಕೆ ಹೋಗಲ್ಲ. ಆದ್ರೆ ಒಬ್ಬ ನರೇಂದ್ರ ಮೋದಿಗೆ ಎಷ್ಟು ಲಕ್ಷ ಜನ ಟಾರ್ಚರ್ ಕೊಡ್ತಿದ್ದಾರೆ ಯೋಚನೆ ಮಾಡ್ತಿದ್ದೀರಾ? ಅಷ್ಟು ಟಾರ್ಚರ್ನ ಮೀರಿ ನಿಂತುಕೊಂಡು ಅವ್ರಿಗೆಲ್ರಿಗೂ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನು ಕೊಟ್ಟು ಇಷ್ಟೂ ನಾಟಕ ಮಾಡ್ತಾ ಇದ್ದಾರೆ ಪುಣ್ಯಾತ್ಮ. ಅಂದ್ರೆ ಹಿಂದೆ ಇರೋ ಕೈ ಯಾವುದು, ವಜ್ರಾಯುಧ ಯಾವುದು ಅಂತ ಅಂದಾಜು ಮಾಡಬೇಕು. ನಾನು ಹೇಳಬೇಕಾದ್ರೆ ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸಸ್ ಮೂಲಕ ಹೇಳ್ತೀನಿ. ನಾನು ಸುಮ್ಮನೆ ಆಲೋಚನೆ ಮಾಡಿ, ರಾಜತಾಂತ್ರಿಕ ವ್ಯವಸ್ಥೆ ಎಷ್ಟು ಸೂಕ್ಷ್ಮವಾಗಿ ಇತ್ತೀಚೆಗಾಗಿದೆ ಅಂತಂದ್ರೆ, ಇದೇ ದೇಶ ಇಷ್ಟು ದಿನಗಳ ಕಾಲ ನಾವು ಕಂಪೇರ್ ಮಾಡ್ತಿದ್ದು ಯಾರಿಗೆ ಗೊತ್ತಾ? ನಾವು ಪಾಕಿಸ್ತಾನಕ್ಕಿಂತ ಇಷ್ಟು ಮುಂದೆ ಇದ್ದೀವಿ, ಪಾಕಿಸ್ತಾನಕ್ಕಿಂತ ಇಷ್ಟು ಟ್ಯಾಂಕ್ಸ್ ಜಾಸ್ತಿ ಇದೆ, ಪಾಕಿಸ್ತಾನಕ್ಕಿಂತ ಇಷ್ಟು ಸೈನಿಕರು ಜಾಸ್ತಿ ಇದ್ದಾರೆ, ಪಾಕಿಸ್ತಾನಕ್ಕಿಂತ ಭೂಭಾಗ, ಹಿಂಗೆ ಲೆಕ್ಕ ಹಾಕ್ತಿದ್ವಿ. ನಮ್ಮ ಲೆವೆಲ್ ಪಾಕಿಸ್ತಾನ ಜೊತೆಗಿತ್ತು. ಆದ್ರೆ ಇವತ್ತು ಪಾಕಿಸ್ತಾನ ನಮ್ಮ ಹತ್ರಕ್ಕೂ ಇಲ್ಲ. ನಮ್ಮ ಲೆವೆಲ್ ಹೆಂಗಿದೆ ಗೊತ್ತಾ? ಇವತ್ತು ಭಾರತದ ಪ್ರಧಾನಿಯನ್ನ ಕೌಂಟ್ ಮಾಡಬೇಕಾದ್ರೆ ರಷ್ಯಾದ ಪುತಿನ್ ಜೊತೆಗೆ, ಅಮೆರಿಕಾದ ಟ್ರಂಪ್ ಜೊತೆಗೆ, ಇಸ್ರೇಲ್ ನೆತನ್ಯಾಹು ಜೊತೆಗೆ, ಅವ್ರ ಜೊತೆಗೆ ಸಮಸಮಕ್ಕೆ ಯೋಚನೆ ಮಾಡ್ತಾರೆ. ಭಾರತದ ಸಾಮರ್ಥ್ಯವನ್ನ ಅಂದಾಜು ಮಾಡಬೇಕಾದ್ರೆ ಪಕ್ಕದ ರಾಷ್ಟ್ರ ಚೀನಾ ಜೊತೆಗೆ ಅಂದಾಜು ಮಾಡುವಂತ ಮಟ್ಟಿಗೆ ಬಂದಿದೆ ಅಂತಂದ್ರೆ, ಭಾರತದ ಡೆವಲಪ್ಮೆಂಟ್ ಹೇಗಾಗಿರ್ಬೋದು ಅಂತ ಯೋಚನೆ ಮಾಡಿ. ಮಿತ್ರ, ಯೋಚನೆ ಮಾಡಿ, ಇದೇ ಭಾರತ ಪಾಕಿಸ್ತಾನದ ತಂಟೆಗಳನ್ನ ಎದುರಿಸಬೇಕು ಅಂತಂದ್ರೆ ಏನ್ ಮಾಡ್ತಿತ್ತು ಗೊತ್ತಾ? ಚೈನಾದ ಎದುರಿಗೆ ಹೋಗಿ ಅಡ್ಡಡ್ಡ ಮಲಗ್ತಾ ಇತ್ತು. ಅದೇ ನಮ್ಮ ರಾಜತಾಂತ್ರಿಕತೆ ಇವತ್ತು ಹೆಂಗಿದೆ ಗೊತ್ತಾ? ಇವತ್ತು ಪಾಕಿಸ್ತಾನದ ತಂಟೆಯನ್ನು ನಾವು ಎದುರಿಸಲಿಕ್ಕೆ ಪಾಕಿಸ್ತಾನನ ಗಲಾಟೆ ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಬದಲಿಗೆ ಬಲೂಚಿಸ್ತಾನ, ಸಿಂಧು, ಗಿಲ್ಗಿಟ್, ಬಾಲ್ಟಿಸ್ತಾನಗಳಲ್ಲಿ ನಾವೇ ದುಡ್ಡು ಕೊಟ್ಟು ಒಂದಷ್ಟು ಜನರನ್ನು ಎಬ್ಬಿಸಿ ಪಾಕಿಸ್ತಾನವನ್ನ ಚೂರು ಮಾಡುವಂತ ಹಂತಕ್ಕೆ ಬಂದಿದ್ದೀವಿ. ಪರಿಣಾಮ ಏನಾಗಿದೆ? ಮೊನ್ನೆ ತಾನೇ ಕುಲ್ಭೂಷಣ್ ಜಾಧವ್ ಅವರನ್ನ ನೇಣಿಗೆ ಹಾಕಬೇಕು ಅಂತ ಅವ್ರು ಹೇಳಿದ ತಕ್ಷಣ ಪಾಕಿಸ್ತಾನದ ಒಂದು ಪ್ರತಿಪಕ್ಷದ ನಾಯಕನಾಗಿರುವಂತಹ ಇಮ್ರಾನ್ ಖಾನ್ ಹೇಳಿದ್ದಾನೆ, ಎಚ್ಚರಿಕೆಯಿಂದಿರಿ, ನೀವೇನಾದ್ರೂ ಆತುರದ ನಿರ್ಧಾರ ಕೈಗೊಂಡ್ರೆ ಭಾರತದ ನರೇಂದ್ರ ಮೋದಿಗೆ ಪಾಕಿಸ್ತಾನ ಚೂರ್ ಮಾಡ್ಲಿಕ್ಕೆ ಬಹಳ ಸಮಯ ಹಿಡಿಯಲ್ಲ, ಹುಷಾರಾಗಿರಿ ಅಂತ ಒಳಗಿನವರೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದನ್ನ ನೀವು 5 ವರ್ಷಗಳ ಹಿಂದೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇತ್ತಾ? ಇದೇ ಚೈನಾ ಇವತ್ತು ನಮ್ಮ ಮೇಲೆ ಹಿಂಗೆ ಏರಿ ಕೂತ್ಕೊಳ್ಳುತ್ತಲ್ಲ, ಅವತ್ತೆಲ್ಲ ನಾವು ಪಾಕಿಸ್ತಾನದ ತಂಟೆ ನಾವು ತಡಿಬೇಕು ಅಂತಂದ್ರೆ ಚೈನಾಗೆ ಹೋಗಿ ನಮಸ್ಕಾರ ಮಾಡಬೇಕಿತ್ತು. ನಾನು ಈ ದೇಶದ ಪ್ರಧಾನಿಯ ಒಂದು ಫೋಟೋ ನೋಡಿದ್ದೀನಿ, ಅದರಲ್ಲಿ ಅವರು ಬಗ್ಗಿ ಚೈನಾದ ಅಧ್ಯಕ್ಷರಿಗೆ ಶೇಕ್ ಹ್ಯಾಂಡ್ ಮಾಡ್ತಾರೆ. ನಾನು ಎಷ್ಟು ಬೇಕಿದ್ರು ಬಗ್ತೀನಿ, ಪರವಾಗಿಲ್ಲ ಅಂತ ಹೇಳುವ ಮಟ್ಟಿಗೆ. ಆದ್ರೆ ಇವತ್ತು ಹಂಗಿಲ್ಲ, ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಷ್ಟರ ಮಟ್ಟಿಗೆ ಸಾಮರ್ಥ್ಯ ಬೆಳೆಸ್ಕೊಂಡಿದ್ದೀವಿ ಅಂತ. ಇವತ್ತು ಈ ದೇಶ ಚೈನಾದೊಂದಿಗೆ ವ್ಯವಹರಿಸೋ ರೀತಿ ಹೆಂಗಿದೆ ಗೊತ್ತೇನು? ಟಿಬೆಟ್ ನಿಂದ ದಲೈ ಲಾಮಾ ಇಲ್ಲಿಗೆ ಓಡಿ ಬಂದ ನಂತರದಿಂದ ಅವ್ರನ್ನ ಯಾವತ್ತೂ ಅರುಣಾಚಲ ಪ್ರದೇಶಕ್ಕೆ ಕಳಿಸ್ಲಿಕ್ಕೆ ನಾವು ಹೆದರ್ಕೋತಿದ್ವಿ. ಯಾಕೆ ಅಂದ್ರೆ ಚೈನಾಕ್ಕೋಗ ಬರುತ್ತೆ ಅಂತ. ಅರುಣಾಚಲ ಪ್ರದೇಶ ನಮ್ದು ಅಂತ ಚೈನಾ ಹೇಳ್ತಾ ಇರುತ್ತೆ, ನಾವು ಕೇಳ್ಕೊಂಡು ಸುಮ್ಮನಿದ್ವಿ. ಆದ್ರೆ ಮೊದಲನೇ ಬಾರಿಗೆ ಈ ದೇಶ ಕಳೆದ ಕೆಲವಾರು ದಿನಗಳ ಹಿಂದೆ ದಲೈ ಲಾಮಾರನ್ನ ತವಾಂಗಿಗೆ ಕಳಿಸ್ತೀವಿ ಅಂತ ಹೇಳ್ತು. ತವಾಂಗಿಗೆ ಕಳಿಸ್ತೀವಿ ಅಂತ ಹೇಳಿದ ತಕ್ಷಣ ಚೈನಾ ಗಾಬರಿ ಆಯ್ತು. ಯಾಕೆ ಅಂದ್ರೆ ಚೈನಾ ಇಷ್ಟು ದಿನ ಕಾಶ್ಮೀರದ ಪ್ರಾಬ್ಲಮ್ ಅನ್ನ ಹೆಚ್ಚು ಮಾಡಿ ಭಾರತವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡಿತ್ತು. ಆದ್ರೆ ಅದು ಗೊತ್ತಿಲ್ಲ, ಕಾಶ್ಮೀರಕ್ಕಿಂತ 8 ಪಟ್ಟು ದೊಡ್ಡದಾಗಿರುವಂತ ಟಿಬೆಟ್ ನ ತನ್ನೊಳಗೆ ಅಡಗಿಸಿಟ್ಟುಕೊಂಡು ಕೂತಿದೆ. ಈ ಟಿಬೆಟ್ ನಲ್ಲಿ ಸ್ವಲ್ಪ ಕೈ ಆಡಿಸಿಬಿಟ್ರೆ ಚೈನಾ ವಿಚ್ಛಿದ್ರಗೊಳ್ಳೋ ಸಾಧ್ಯತೆ ಇದೆ. ಇದನ್ನ ಆಡಿಸದೇ ಇರೋ ತರ ಭಾರತವನ್ನ ಶಕ್ತಿಹೀನ ಮಾಡಿ ಚೈನಾ ಇಟ್ಟಿತ್ತು. ಆದ್ರೆ ಯಾವಾಗ ದಲೈ ಲಾಮಾರ್ನಲ್ಲಿ ಕಳಿಸ್ಬಿಡ್ತೋ ಎಲ್ಲ ಆಕ್ಟಿವಿಟೀಸು ಗರಿಗೆ ಎದುರು ಬಿಟ್ಟಿವೆ. ಚೈನಾ ಎಲ್ಲಿವರೆಗೂ ಹೇಳ್ತು ಗೊತ್ತೇನು?
ನೀವೇನಾದ್ರೂ ದಲೈಲಾಮಾರ್ನ ತವಾಂಗವರೆಗೂ ಕಳಿಸಿದ್ರೆ, ಅರುಣಾಚಲಕ್ಕೆ ಕಳಿಸಿದ್ರೆ, ನಾವು ಕಾಶ್ಮೀರದಲ್ಲಿ ಕೈ ಹಾಕಬೇಕಾದ ಪರಿಸ್ಥಿತಿ ಬರುತ್ತೆ. ಆಸ್ ಇಫ್ ಇಟ್ ದಿನ ಕೈ ಹಾಕಲಿಲ್ಲ ಅನ್ನೋ ತರ. ಭಾರತ ಕೇರೆ ಮಾಡಲಿಲ್ಲ. ಭಾರತ ಅವರನ್ನು ಕಳಿಸಿಕೊಟ್ಟು ತಾನು ಏನ್ ಮಾಡಬೇಕು ಅಷ್ಟು ಪ್ರಯತ್ನವನ್ನ ಮಾಡುತ್ತಲ್ಲ. ಇದು ಭಾರತದ ಇವತ್ತಿನ ತಾಕತ್ತು ಅಂತ ಮರಿಬೇಡಿ ಮಿತ್ರರೇ. ಇವತ್ತು ಭಾರತ ಹೇಗೆ ನಿಂತಿದೆ ಅಂತಂದ್ರೆ, ನಾವು NSG ಗೆ ಸೇರ್ಬೇಕು ಅಂತ ಬಂದಾಗ, ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪಿಗೆ ಸೇರ್ಬೇಕು ಅಂತ ಬಂದಾಗ ಅಡ್ಡ ಹಾಕಿದ ಚೈನಾ, ಅದು ಗೊತ್ತೇ ಇರಲಿಲ್ಲ ಭಾರತ ಜಾಗತಿಕ ಮಟ್ಟದ ರಾಷ್ಟ್ರಗಳನ್ನ ಹೇಗೆ ಒಲಿಸಿಕೊಂಡಿದೆ ಅಂತಂದ್ರೆ, NSG ಗೆ ಅವ್ರು ಅಡ್ಡ ಹಾಕುವ ಮುಂಚೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್ಗೆ MTCR ಗೆ ಭಾರತ ಸೇರ್ಕೊಂಡಿತ್ತು. ನ್ಯೂಕ್ಲಿಯರ್ ಸಪ್ಲೈ ಗ್ರೂಪಲ್ಲಿ 50 ಚಿಲ್ಲರೆ ಜನ ಇದ್ದಾರೆ, ದೇಶಗಳಿವೆ. ಇದರಲ್ಲಿ 35 ದೇಶಗಳಿರೋದು. ಈ 35 ದೇಶದಲ್ಲಿ ಏಷ್ಯಾದ ಒಂದೇ ಒಂದು ದೇಶ ಭಾರತ, ಇನ್ಯಾವ ದೇಶಗಳು ಇವೆ. MTCR ಗೆ ನಾವು ಸೇರ್ಕೊಂಡಿದ್ರ ಮ್ಯಾಜಿಕ್ ಏನು ಅಂತಂದ್ರೆ, ಚೈನಾ ಪಾಕಿಸ್ತಾನಕ್ಕೆ ಏನು ಮಿಸೈಲ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡುತ್ತಲ್ಲ, ಅದು ತಪ್ಪು ಅಂತ ಜಾಗತಿಕ ಮಟ್ಟದಲ್ಲಿ ಹೇಳಬಹುದಾದ ಆವಾಜ್ ಇರೋದು, ಸದ್ದಿರೋದು, ಅದು ಘೋಷಣೆ ಹೊರಡಿಸಲು ಸಾಧ್ಯತೆ ಇರೋದು ಭಾರತಕ್ಕೆ ಮಾತ್ರ. ಚೈನಾ ಕೂಡಲೇ ಭಾರತಕ್ಕೆ ಕೇಳ್ಕೊಳ್ತು, MTCR ಗೆ ನಾವು ಸೇರ್ಬೇಕಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ರಲ್ಲ. ಭಾರತ ಹೇಳ್ತು, ಮೊದಲು NSG ಗೆ ನಾನು, ಆಮೇಲೆ MTCR ಗೆ ನೀಡಿ. ಏನ್ ಕಾರ್ಡ್ ಪ್ಲೇ ಮಾಡೋದು ನಮಗೆ. ಇವತ್ತು ನಾವು ಹಳೆ ತರ ಇಲ್ಲ. ಕಳೆದ 1 ತಿಂಗಳ ಹಿಂದೆ ಈ ಸುದ್ದಿ ಮೊದಲನೇ ಬಾರಿಗೆ ನಾನು ನೋಡಿದಾಗ ಎಷ್ಟು ಖುಷಿಯಾಗಿತ್ತು ಅಂತಂದ್ರೆ, ಚೈನಾದ ಅಧ್ಯಕ್ಷರು ತಮ್ಮ ಅಧಿಕೃತ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಭಾರತ ಹೇಗಿದೆ ಅಂತಂದ್ರೆ, ತನ್ನ ಒಳಿತಿಗೋಸ್ಕರ ಯಾರನ್ನು ಬೇಕಿದ್ರೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳುತ್ತೆ, ತನಗೆ ಕೆಡುಕುಂಟು ಮಾಡುವರ ಯಾರನ್ನು ಬೇಕಿದ್ರೂ ಎದುರಾಕೊಳ್ಳುತ್ತೆ. ಭಾರತ ಬದಲಾಗಿದೆ, ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕು ಅಂತ ಇದು ಅರ್ಥ ಆಗಿದೆ ಚೈನಾಕ್ಕೆ ಇವತ್ತು. ಯಾವುದನ್ನ ಕೃಷ್ಣ ಸಮರ್ಥವಾಗಿ ತೋರಿಸಿಕೊಟ್ನೋ ಅದನ್ನ ಇವತ್ತು ಭಾರತ ಅನುಸರಿಸ್ತಾ ಇದೆ ಅಂತ. ಹಂಗಂತ ಅನುಸರಿಸೋಕ್ಕಿಂತ ಮುಂಚೆ ಏಕಾಏಕಿ ಹೊಡೆದು ಬಿಡ್ತೀವಿ ಅನ್ನೋ ಮಾತನಾಡೋಲ್ಲ. ಬೇಕಾಗುವಾಗ ಎಷ್ಟು ಬೇಕೋ ಅಷ್ಟು ಪ್ರೀತಿಯನ್ನ ತೋರಿಸಿ, ಸಾಧ್ಯವೇ ಆಗೋದಿಲ್ಲ ಅಂತಂದಾಗ ಏನ್ ಮಾಡಬೇಕು ಅದನ್ನು ಮಾಡುತ್ತೆ ಅಂತ. ನಂಗೆ ಬಹಳ ಖುಷಿಯಾಗಿರೋ ಸಂಗತಿ ಏನ್ ಗೊತ್ತೇನು, ಕಾಶ್ಮೀರದಲ್ಲಿ ಸೈನಿಕರ ಮೇಲೆ ಅವರು ಹೋಗ್ತಾ ಇರುವಂತ ಜನ ಹೊಡೆದಾಗ ನಾವು ನೋಡ್ಕೊಂಡು ಕಣ್ಣೀರಿಟ್ಟಿದ್ವಿ. CRPF ಜವಾನರ ಮೇಲೆ ಹಿಂಗೆಲ್ಲ ಮಾಡ್ತಾರಲ್ಲ ಅಂತ. CRPF ಜವಾನರಿಗೆ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಇದೆ. ಆ ಇನ್ಸ್ಟ್ರಕ್ಷನ್ಸ್ ಏನು ಅಂತಂದ್ರೆ, ನೀವಾಗೆ ಯಾರ ಮೇಲೂ ದಾಳಿ ಮಾಡುವಂತಿಲ್ಲ. ಆ ಕಡೆಯಿಂದ ಫೈರಿಂಗ್ ಆದ್ರೆ ಮಾತ್ರ ನೀವು ಫೈರ್ ಓಪನ್ ಮಾಡಬಹುದು. ಆವಾಗ್ಲೂ ಕೂಡ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕೆ ಹೊರತು ಯಾರ ಮೇಲೂ ದಾಳಿ ಮಾಡುವಂತಿಲ್ಲ. CRPF ಜವಾನರಿಗೆ, ಆರ್ಮಿ ಜವಾನರಿಗಲ್ಲ. ಆರ್ಮಿ ಜವಾನರ ಜೊತೆ ಇಂಥ ಚಾಲೆಂಜ್ ಅನ್ನು ತಗೊಳ್ಳಲ್ಲ ಯಾವತ್ತು ಕಾಶ್ಮೀರದ ಹುಡುಗ. ಅವನಿಗೆ ದುಡ್ಡು ಕೊಟ್ರೆ ಈ ದಾಳಿ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ಈ ದೇಶ ಈಗ ಯಾವ ಪರಿ ರಿಯಾಕ್ಟ್ ಮಾಡ್ತು ಅಂದ್ರೆ, ಮೊನ್ನೆ ಎಲೆಕ್ಷನ್ಗೆ ಹೋಗಬೇಕಾದಾಗ ಎಲ್ಲ ಕಡೆ ಕಲ್ಲು ಹೊಡಿತಾರೆ ಅಂತ ಗೊತ್ತಾದಾಗ ಆ ಕಲ್ಲು ಹೊಡೆಯೋ ಹುಡುಗನ ಎತ್ತಾಕೊಂಡು ಬಂದು ಅವನನ್ನ ಆರ್ಮಿ ಜೀಪಿಗೆ ಕಟ್ಟಿದ್ರು, ಹೊಡಿರಿ ಎಲ್ರು ಅಂತ. ಇಸ್ರೇಲ್ ನಲ್ಲಿ ಮಾಡುವಂತ ಕೆಲಸವನ್ನ ಭಾರತ ಮಾಡಬಹುದು ಅಂತ ದೇವರಾಣೆಗೂ ನಾನಂತೂ ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಇದಾಗೋಕ್ಕಿಂತ ಅರ್ಧ ದಿನ ಮುಂಚೆ ನಾನೊಬ್ಬ ದೊಡ್ಡ ಸಾಧುಗಳನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ. ಅವರಿಗೆ ರಾಷ್ಟ್ರೀಯ ಚಿಂತನೆ ಬಹಳ. ನಾನು ಹೋದಾಗ್ಲೆಲ್ಲ ಕೂತ್ಕೊಂಡು ಏನಾದ್ರು ಕೇಳ್ತಾರೆ. ನನಗೆ ಕೇಳಿದ್ರು, ಅವ್ರು ಕಲ್ಲು ಹೊಡಿಯೋರು ಏನ್ ಮಾಡಬೇಕು? ನಾನಂದು ಇರೋದು ಒಂದೇ ದಾರಿ ಸ್ವಾಮೀಜಿ, ಅವ್ರನ್ನೆಲ್ಲ ಕಟ್ಕೋಬೇಕು ಗಾಡಿಗೆ, ಯಾರು ಹೊಡಿತೀರೋ ಹೊಡಿರಿ ಅಂತ ಹೇಳಬೇಕು. ಬಹಳ ಕಣ್ಣು ಅರಳಿತು ಸ್ವಾಮೀಜಿದು. ಹಂಗೆ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೇಳಿದ್ರು. ನಾನಂದ್ರೆ ಭಾರತದಲ್ಲಿ ಕಷ್ಟ, ಈ ಅವಾರ್ಡ್ ಆಫ್ಸಿ ಗ್ಯಾಂಗ್ಗಳಿಗೆ ಎದ್ದು ನಿಂತು ಬಿಡ್ತವೆ, ಆಮೇಲೆ ಬಹಳ ಕಷ್ಟ ಆಗುತ್ತೆ, ಆಮೇಲೆ ನಾವು ಸುಮ್ಮನೆ ಇರಬೇಕಾಗುತ್ತೆ ಅಂದ ತಕ್ಷಣ ಸ್ವಾಮೀಜಿ ಹೇಳಿದ್ರು, ಹೌದು ಇವರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಅಂತ. ಸತ್ಯ ಹೇಳ್ತೀನಿ, ರಾತ್ರಿ ವಾಪಸ್ ಬಂದು ನೋಡ್ತಾ ಇದ್ರೆ ಆ ಥರದ ಫೋಟೋಗಳನ್ನು ನೋಡುವಾಗ ನನಗೆ ಅನಿಸ್ತಿತ್ತು, ವಾರೆಪ್ಪ ಭಾರತ ಆಗೋದಿಲ್ಲ ಅನ್ನೋ ಮಾತೇ ಇಲ್ಲ. ಅವನನ್ನು ಕರ್ಕೊಂಡು ಬಂದು ಕಲ್ಲು ಹೊಡೆದಿದ್ರೆ ಇಲ್ಲಿಗೆ ಹೊಡಿರಿ ಅಂತ ಹೇಳೋ ಮಟ್ಟಿಗೆ ಭಾರತ ತಯಾರಾಗಿ ನಿಲ್ತಲ್ಲ, ಇದು ಹೊಸ ಯುಗದ ನಾಂದಿ ಅಂತ ನನಗೆ ಅನಿಸ್ತಿರೋದು ಅಂತ. ಅಫ್ಕೋರ್ಸ್ ಇದರಿಂದ ಬರಬೇಕಾಗಿರುವಂತ ಅನೇಕ ರಿಪರ್ಕಷನ್ಗಳು ಬರ್ತವೆ, ಅದು ನೋಡ್ಕೊಳ್ಳೋಣ. ಹೊಸ ಸಾಹಸ, ಈ ದೇಶದ ಪ್ರಧಾನಮಂತ್ರಿಯ ಸಾಹಸಗಳನ್ನ ನಾನು ಅದನ್ನೇ ಹೇಳೋದು. ವಜ್ರಾಯುಧ ಯಾರು ಹಿಡಿದಿದ್ದಾರೆ ಅಂದ್ರೆ ಭಗವಂತನೇ ಕೈಯಲ್ಲಿ ಹಿಡಿದಿದ್ದಾನೆ ಅಂತ. ಇಲ್ಲದೆ ಹೋದ್ರೆ ನವೆಂಬರ್ 8ನೇ ತಾರೀಕು ಭಾಯಿಯೋರ್ ಬಹನೋ ಅಂತ ಹೇಳಿದ್ದಿದ್ರೆ ಬೇರೆ ಯಾರನ್ನಾದ್ರೂ ಈ ದೇಶ ಸಹಿಸ್ಕೊಳ್ತಿರ್ಲಿಲ್ಲ. ನರೇಂದ್ರ ಮೋದಿ ಅವ್ರನ್ನ ಹೆಂಗ್ ಸಹಿಸ್ಕೊಳ್ತು? ನಿಮ್ಮ ನೋಟುಗಳು, ನೀವು ಉಪಯೋಗಿಸ್ತಾ ಇರುವಂತ ನೋಟುಗಳು 500, 1000ದ್ದು ಇವತ್ತು ರಾತ್ರಿಯಿಂದ 12 ಗಂಟೆಯಿಂದ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಮುಂದಿನ 40-50 ದಿನಗಳ ಕಾಲ ಇದನ್ನ ಏನೇನಿದೆಯೋ ಬ್ಯಾಂಕಿಗೆ ಕಟ್ಟಬಿಡಿ ಅಂತ ಹೇಳಿದ್ರೆ ಬೀದಿಗೆ ಬಂದು ಗಲಾಟೆ ಮಾಡಬೇಕಿತ್ತು. ಒಂದು ಟಿವಿ ಡಿಬೇಟ್ ನಲ್ಲಿ ಇದ್ದಾಗ ಒಂದು ಹೆಣ್ಮಗಳು ಹೇಳ್ಬಿಟ್ಲು, ಪ್ರತಿಪಕ್ಷದವರು, ನಾವು ದಂಗೆ ಆಗ್ಲಿ ಅಂತ ಕಾಯ್ತಾ ಇದ್ದೀವಿ ಅಂತ. ಅಂದ್ರೆ ಜನ ಬೀದಿಗೆ ಬರ್ತಾರೆ ಅಂತ. ಆದ್ರೆ ಜನನು ಎಷ್ಟು ಬುದ್ಧಿವಂತರು ಅಂತಂದ್ರೆ, ಯಾರು ಅನೌನ್ಸ್ ಮಾಡಿದ್ದು ಅಂತ ನೋಡಿ ಗಲಾಟೆ ಮಾಡ್ಬೇಕು ಬೇಡ ಡಿಸೈಡ್ ಮಾಡಿ.
ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅಷ್ಟೂ ದಿನಗಳ ಕಾಲ ಸ್ಮೂತ್ ಆಗಿ ರನ್ ಆಯ್ತು, ಆ ನಂತರವೂ ಸ್ಮೂತ್ ಆಯ್ತು. ಇವತ್ತಿಗೂ ಡಿಮಾನಿಟೈಸೇಷನ್ ನ ಪ್ರಾಬ್ಲಮ್ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಆದ್ರೆ ಗೊತ್ತಿರಲಿ, 18 ಲಕ್ಷ ಹಣಕಾಸಿನ ವ್ಯವಹಾರದಲ್ಲಿ ಹೇರುಪೇರಾಗಿರುವಂತಹ ಈ ಘಟನೆಗಳು ಈಗಾಗಲೇ ರೆಕಾರ್ಡೆಡ್ ಆಗಿ ಕೂತಿವೆ. ಒಬ್ಬೊಬ್ಬರದು ಎನ್ಕ್ವೈರಿ ಶುರುವಾಗಿದೆ. ಇದರ ಪರಿಣಾಮ ಹೆಂಗಿದೆ ಅಂತಂದ್ರೆ, ಯಾರ್ಯಾರ ಹತ್ರ ಈ ತರದ ದುಡ್ಡಿತ್ತೋ ಗಾಬರಿಗೊಳಗಾಗಿದ್ದಾರೆ, ಯಾರ್ಯಾರ ಹತ್ರ ಬೇನಾಮಿ ಪ್ರಾಪರ್ಟೀಸ್ ಇತ್ತೋ ಎಲ್ಲರೂ ಬೀದಿಗೆ ಬಂದು ನಿಂತ್ಕೊಂಡಿದ್ದಾರೆ. ಎಲ್ಲವೂ ಒಂದು ಬದಲಾವಣೆಯ ಹಾದಿಗೆ ಬಂದು ನಿಂತಿದೆಯಲ್ಲ, ಈ ತರದೊಂದು ಭಾರತವನ್ನು ಊಹಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ. ಇವತ್ತು ನಾನು ಬೆಳಗ್ಗೆ ಹುಬ್ಬಳ್ಳಿಯಿಂದ ಹೊರಟು ಬಂದೆ, ಎಷ್ಟು ಚೇಂಜ್ ಆಗಿದೆ ಭಾರತ ಅಂತ. ಹುಬ್ಬಳ್ಳಿಯಿಂದ ಬರ್ಬೇಕಾದ್ರೆ ಒಂದು ಟೋಲ್ ಬೂತ್ ನಲ್ಲಿ ನಾನು ಕೂತಿದ್ದೆ. ನನ್ನ ಕಾರು ಪಕ್ಕದ ಒಂದು ಕಾರು, ಮಹಾರಾಷ್ಟ್ರದ ಕಾರು. ಕಾರಿನ ಬಾಗಿಲು ತೆಗೆದವನು ತನ್ನ ಬಾಯಿ ತುಂಬ ಇದ್ದ ಗುಟ್ಕಾನ ಉಗುಳಬೇಕು ಅಂತ ಬಾಯಿ ಆಚೆ ಹಾಕ್ತಾನೆ. ನಾನು ಕೂಡಲೇ ಗ್ಲಾಸ್ ಇಳಿಸಿ ಹಿಂಗ್ ಕರೆದೆ ಅವನ್ನ, ಹಿಂಗ್ ನೋಡ್ದವನು. ಏನ್ ಮಾತಾಡ್ಲಿಲ್ಲ, ಮಾತ್ರ ಏನಪ್ಪಾ ಇದು ಅಂತ ಹಿಂಗ್ ಕೇಳಿದೆ ಅಷ್ಟೇ. ಅವನೇನ್ ಮಾಡ್ದ ಗೊತ್ತಾ? ಏನು ಮಾಡ್ಲಿಲ್ಲ, ಆ ಕಡೆ ತಿರುಗಿದ ಬಾಗಿಲು ಹಾಕೊಂಡು ಮುಂದಕ್ಕೆ ಹೋದ. ಉಗಿಯೋ ಧೈರ್ಯ ಆಗಲಿಲ್ಲ. ಯಾಕೆ ಅಂದ್ರೆ ಭಾರತ ಈಗ ಸ್ವಚ್ಛ ಭಾರತ್ ಮಿಷನ್ ನಲ್ಲಿದೆ. ಎಲ್ಲರೂ ಗಮನಿಸ್ತಾ ಇರ್ತಾರೆ, ನಾನು ಯೋಗ್ಯನಾಗಿರಬೇಕು, ಅಯೋಗ್ಯ ಸಂತಾನ ಆಗಬಾರದು ಅಂತ ಪ್ರತಿಯೊಬ್ಬರಿಗೂ ಒಂದು ಎಚ್ಚರಿಕೆ ಬಂದಿದೆಯಲ್ಲ, ಇದೇ ಭಾರತ. ಯಾವ ಭಾರತ ಬದಲಾಗೋದೇ ಇಲ್ಲ ಅಂತ ನೀವು ಹೇಳ್ತಾ ಇದ್ರೋ, ನನ್ನ ಜೀವನ ಕಾಲದಲ್ಲಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಿದ್ರು, ನೆನ್ಪಿಟ್ಕೊಳ್ಳಿ, ನಿಮ್ಮ ಜೀವನ ಕಾಲದಲ್ಲೇ ಅತ್ಯಂತ ಶ್ರೇಷ್ಠ ಭಾರತವನ್ನು ನೋಡೋದು ಸಾಧ್ಯವಾಗುತ್ತೆ. ರಾಮನ ಭಾರತ, ಕೃಷ್ಣನ ಭಾರತ ನಮ್ಮ ಕಾಲದಲ್ಲೇ ನಿರ್ಮಾಣವಾಗೋದ್ರಲ್ಲಿ ಅಚ್ಚರಿ ಇಲ್ಲ ಅಂತ ನನಗಂತೂ ಆ ವಿಚಾರದಲ್ಲಿ ತುಂಬಾ ಕಾನ್ಫಿಡೆನ್ಸ್ ಇದೆ. ನಾನು ಅದಕ್ಕೋಸ್ಕರ ತುಂಬಾ ಧೈರ್ಯದಿಂದ ಹೇಳಬಲ್ಲೆ, 2017ರಲ್ಲಿ ಇರುವಂತ ನಾವೆಲ್ಲರೂ ಪುಣ್ಯವಂತರು ಅಂತ. ನಾನು ಈ ಪುಣ್ಯವನ್ನು ಬಹಳ ಸಲ ಕೊಂಡಾಡಿದ್ದೀನಿ. ನಂಗೆ ಗೊತ್ತಿಲ್ಲ, ಇದೇ ವೇದಿಕೆ ಮೇಲೆ 2-3 ವರ್ಷಗಳಿಂದ ಹೇಳಿದ್ದೆ ನಾನು, 2013ರಲ್ಲಿ ಭಾರತ ವಿಶ್ವಗುರು ಆಗತ್ತೆ ಅಂತ ನನಗೊಬ್ರು ಬರ್ಕೊಟ್ಟಿದ್ದಾರೆ. ಬರ್ಕೊಟ್ಟಿದ್ದು ಹೆಂಗೆ ಗೊತ್ತಾ? ಆತ್ಮಗಳ ಹತ್ರ ಬರೆಸಿದ್ದು, ಖಾಲಿ ಪೇಪರ್ ಮೇಲೆ ಆತ್ಮಗಳು ಬರೆದು ಒಂದು 3-4 ವರ್ಷದಿಂದ, 3 ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಆರಂಭ ಅಂತ ಅನ್ಕೊಳ್ಳಿ. ನಾನು ಹೋಗಿ ಒಬ್ಬರ ಹತ್ರ ಕೂತಿದ್ದಾಗ ಸಾಧುಗಳು ತೋರಿಸಿದ್ರು, ಯಾರೋ ಒಬ್ರು ಆತ್ಮಗಳನ್ನ ವಶೀಕರಿಸ್ತಾರೆ, ನೀನ್ ಪ್ರಶ್ನೆ ಕೇಳು ಅಂತ. ನಾನು 2 ಪ್ರಶ್ನೆ ಕೇಳಿದ್ದು, ಭಾರತ ವಿಶ್ವಗುರು ಆಗೋದು ನೋಡ್ತೀನಾ, ಯಾವಾಗ ಆಗತ್ತೆ, ನೀನ್ ನೋಡ್ತೀಯಾ ಅಂತ ಬಂತು. ಅಷ್ಟೇ ಸಾಕಿತ್ತು ನನಗೆ. ಆದ್ರೆ 2ನೇದು ಟೆನ್ಷನ್ ಇತ್ತು, ಯಾವಾಗ ಅಂತ ನೋಡಿದ್ರೆ 2017 ಅಂತ ಬರೆದಿತ್ತು. 3 ವರ್ಷ ಇತ್ತು ಅಲ್ಲಿಗೆ. 2017 ನಂಗೆ ಖುಷಿ, ನಂಬರ್ ನೋಡೋದೇ ಖುಷಿ ನನಗೆ. ಯಾಕೆಂದ್ರೆ ಕಡಿಮೆ ಟೈಮ್ ಅಲ್ಲ, ಬೇಗ ಮಾಡಿ ಮುಗಿಸ್ಬಿಟ್ರೆ ಒಳ್ಳೇದಾಯ್ತು ಅಂತ. ಎದುರಿಗಿದ್ದ ಗುರುಗಳಿಗೆ ಅಚ್ಚರಿ ಆಯ್ತು, ನಿಜವಾಗ್ಲೂ 2017. ನಾನು ಹೇಳಿದ್ದಲ್ಲ, ಆತ್ಮಗಳು ಹೇಳಿರೋದು ಆಗ್ಲೇಬೇಕು ಅಂತ. ಆದ್ರೆ ಅವತ್ತು ನನಗೂ ಗೊತ್ತಿರಲಿಲ್ಲ ಬ್ಲೂ ಪ್ರಿಂಟ್ ಏನು ಅಂತ. ಆದ್ರೆ ಗೊತ್ತಿರಲಿ, 2017ರ ವರ್ಷ ಹೇಗಿದೆ ಅಂತಂದ್ರೆ, ಮಹತ್ವದ ಬದಲಾವಣೆಗಳು ಜಾಗತಿಕ ಮಟ್ಟದಲ್ಲಿ ಕಾಣುವಂತ ವರ್ಷ. ಎಂಥ ದೊಡ್ಡ ಬದಲಾವಣೆ ಅಂತಂದ್ರೆ, ಯಾರು ಜಗತ್ತನ್ನೆಲ್ಲ ಆಕ್ರಮಿಸಿಕೊಂಡು ವ್ಯಾಪಿಸಿಕೊಂಡು ನಾವು ಈ ಜಗತ್ತನ್ನೆಲ್ಲ ರೂಲ್ ಮಾಡ್ತೀವಿ ಅಂತ ಹೇಳುವಂತ ಮತಪಂಥಗಳಿದ್ವೋ, ಅವರೆಲ್ಲ ಒಳಗೊಳಗೆ ಬೆಂದು ಬ್ರಿಟಲ್ ಆಗಿ ಮುರಿದು ಬಿದ್ದೋಗ್ತಾ ಇದ್ದಾರೆ. ತುಂಬಾ ಎಚ್ಚರಿಕೆಯಿಂದ ಮಾತನ್ನು ಹೇಳ್ತಿದ್ದೀನಿ. ಭಾರತದಲ್ಲಿ ಯಾವ ಪರಿ ದೊಡ್ಡ ಚಿಂತನೆ ಬಂದಿದೆ ಅಂತಂದ್ರೆ, ಸುಮ್ಮನೆ ಗಮನಿಸಿ, ಇದೆಲ್ಲ ಗಮನಿಸಬೇಕಾಗಿರೋ ಸಂಗತಿ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಬಹುಶಃ ಗುಜರಾತ್ನಲ್ಲೋ ಮಹಾರಾಷ್ಟ್ರದಲ್ಲೋ ನೆನಪಾಗ್ತಿಲ್ಲ ನನಗೆ, ಇದ್ದಕ್ಕಿದ್ದಂತೆ ಒಂದಿನ ಘರ್ ವಾಪಸಿ ಕಾರ್ಯಕ್ರಮ ನಡೀತು. 45 ಜನ ಘರ್ ವಾಪಸಿ ಆಗ್ತಾರೆ ಎಂದಿದ ತಕ್ಷಣ ದೊಡ್ಡ ಗಲಾಟೆಯಾಗಿ ಆ ಘರ್ ವಾಪಸಿ ಕಾರ್ಯಕ್ರಮವನ್ನು ರದ್ದು ಮಾಡಿ ದೊಡ್ಡ ಸುದ್ದಿ ಎಲ್ಲ ಆಯ್ತು. ಆದ್ರೆ ಮೊನ್ನೆ ಜಾರ್ಖಂಡ್ ನಲ್ಲಿ 50 ಜನ ವಾಪಸ್ ಬಂದಿದ್ದಾರೆ, ಸುದ್ದಿಯೇ ಆಗಲಿಲ್ಲ. ಸೈಲೆಂಟ್ ಆಗಿ ವಾಪಸ್ ಬಂದ್ರು, ವಾಪಸ್ ಆಯ್ತು, ಮುಗಿದೋಯ್ತು ಅಂತ. ಅಂದ್ರೆ ಎಷ್ಟರ ಮಟ್ಟಿಗೆ ಭಾರತ ಸಿದ್ಧವಾಗಿ ನಿಂತಿದೆ ಅಂತಂದ್ರೆ, ಯಾರಿಷ್ಟು ದಿನ ಗಲಾಟೆ ಗ್ಯಾಂಗ್ ಆಗಿದ್ರು ಅವರ ವಾಯ್ಸ್ ಪೂರ್ತಿ ಸೈಲೆಂಟ್ ಆಗಿ, ಅವರ ದನಿ ಉಡುಗಿ ಹೋಗುವಂತೆ ಆಗಿದೆಯಲ್ಲ, ಇದನ್ನ ದ ನ್ಯೂ ಇಂಡಿಯಾ ಅಂತ ಕರೆಯೋದು ಅಂತ. ಹೊಸ ಭಾರತ ನಿರ್ಮಾಣ ಆಗ್ತಿದೆ. ಎಷ್ಟರ ಮಟ್ಟಿಗೆ ನಿರ್ಮಾಣ ಆಗ್ತಿದೆ ಅಂತಂದ್ರೆ, ಈ ದೇಶದಲ್ಲಿ ಗೊತ್ತಿಲ್ಲ ನಂಗೆ ನೀವು ಇದನ್ನ ಹೆಂಗ್ ತಗೊಳ್ತಿರೋ ಅಂತ. ನಾನು ಯಾವುದೇ ಧರ್ಮದ ವಿರೋಧ ಅಂತಲ್ಲ, ಆದ್ರೆ ಇಡೀ ಭಾರತದ ಪರಂಪರೆಯನ್ನು ಯೋಚನೆ ಮಾಡಿದಾಗ ಆಲೋಚನೆ ಮಾಡಿ, ಯಾವುದೋ ಒಂದು ಹೆಣ್ಣು ಮಗಳಿಗೆ ಗಂಡ ಇದ್ದಕ್ಕಿದ್ದಂತೆ ಡೈವೋರ್ಸ್ ಕೊಟ್ಬಿಡ್ಬೋದು ಅನ್ನೋ ಪರಿಸ್ಥಿತಿಯನ್ನ ಈ ದೇಶದಲ್ಲಿ ಪ್ರಶ್ನೆ ಕೂಡ ಮಾಡುವಂತಿರ್ಲಿಲ್ಲ. ಇವತ್ತು ಅದೇ ಮತಕ್ಕೆ ಸೇರಿದ ಹೆಣ್ಣು ಮಕ್ಕಳು ಬಂದು ಇದು ಸರಿ ಇಲ್ಲ, ದಯಮಾಡಿ ಇದನ್ನು ಬದಲಾಯಿಸಬೇಕು ಅಂತ ಕೇಳುವ ಮಟ್ಟಕ್ಕಿದ್ದಾರೆ ಅಂತಂದ್ರೆ, ಹೊಸ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ಯಾವತ್ತೂ ಊಹಿಸ್ಕೊಂಡಿರಲಿಲ್ಲ ಅಂತ. ಅಲ್ಲಿಗೆ ಮೂರೋಯ್ತಾ ಹಾಗಿದ್ರೆ, ಈ ಹೊಸ ವಾತಾವರಣಕ್ಕೆ ನಮ್ಮನ್ನು ನಾವು ತಯಾರು ಮಾಡ್ಕೊಳ್ಳೋದು ಬೇಡವಾ, ನಮ್ಮ ಮನೆಗಳನ್ನು ತಯಾರು ಮಾಡೋದು ಬೇಡವಾ, ನಮ್ಮ ಮುಂದಿನ ಪೀಳಿಗೆಯನ್ನು ತಯಾರು ಮಾಡೋದು ಬೇಡವಾ ಅನ್ನೋದೇ ದೊಡ್ಡ ಪ್ರಶ್ನೆ. ಹಿಂಗಾಗಿ ಯಾವತ್ತು ನಾವು ಈ ತರ ಎಲ್ಲ ಸೇರ್ಕೊಳ್ತೀವೋ, ಇದು ಬರೀ ಭಜನೆ ಮಾಡ್ಲಿಕ್ಕೆ, ಇದು ಬರೀ ಧ್ಯಾನ ಮಾಡ್ಲಿಕ್ಕೆ, ಮತ್ತೆ ಇದು ಬರೀ ಪ್ರಸಾದ ತಗೊಂಡು ಹೋಗ್ಲಿಕ್ಕೆ ಅಷ್ಟೇ ಅಲ್ಲದೆ, ಇಲ್ಲಿಂದ ತೆಗೆದುಕೊಂಡಿರುವಂತ ಚಿಂತನೆಯನ್ನ, ಯಾರೇ ಬಂದು ಕೊಟ್ಟಂತ ಆ ಚಿಂತನೆಯನ್ನ, ಪರಂಪರೆಯ ವಿಚಾರಗಳನ್ನ ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿಯನ್ನ ನಾವು ಹೊತ್ಕೊಂಡು ಹೋಗಬೇಕಾಗಿರೋದು ಇವತ್ತಿನ ಅಗತ್ಯವಾದ ಸಂಗತಿ ಅಂತ ನಾನಂತೂ ಭಾವಿಸ್ತೇನೆ. ನನಗೊತ್ತು, ಹೊಸ ಭಾರತದಲ್ಲಿ ಈ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಈ ಭಾರತ ಹೇಗಿರುತ್ತೆ ಅಂತಂದ್ರೆ, ನಾವೆಲ್ಲರೂ ಈ ಭಾರತದಲ್ಲಿ ಇದ್ದೀವಲ್ಲ ಅಂತ ಹೆಮ್ಮೆ. ನನಗೊಂದು ಹೆಮ್ಮೆ, ಒಂದು ತೂಕ ಜಾಸ್ತಿ. ಯಾಕೆ ಅಂತಂದ್ರೆ, ನನ್ನ ತಂದೆಗಿಂತ ನಾನು ಭಾಗ್ಯವಂತ ಅಂತ.
ನನ್ನ ತಂದೆ ಭಾಗ್ಯ ಏನು ಗೊತ್ತೇನು, ಅವರು ಟಿವಿಯಲ್ಲಿ ಕೂತ್ಕೊಂಡು ಚೇಂಜ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದಾರೆ. ನಾನು ಆ ಚೇಂಜ್ ಮಾಡೋದ್ರಲ್ಲಿ ಕೆಲಸ ಮಾಡುವಂತ ಅವಕಾಶ ಪಡ್ಕೊಂಡಿದ್ದೀನಿ ಅಂತ. ನನಗೇನಾದ್ರೂ 60-65 ವರ್ಷ ಆಗಿದ್ರೆ ನಾನು ದೌರ್ಭಾಗ್ಯವಂತನಾಗಿರ್ತಿದ್ದೆ. ಆದ್ರೆ ಏನ್ ಚೆನ್ನಾಗಿದೆ ಅಂತಂದ್ರೆ ಇದ್ರ ಒಂದು ಪಾರ್ಟ್ ಆಗಿರ್ಲಿಕ್ಕೆ ನನಗೂ ಅವಕಾಶ ಸಿಕ್ಕಿದೆಯಲ್ಲ ಅಂತ ನನಗೂ ಬಹಳ ಸಂತೋಷ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಾವೆಲ್ಲರೂ ಎಂಥ ಪುಣ್ಯವಂತರು ಅಂದ್ರೆ ಇಂಥದ್ದೊಂದು ಒಳ್ಳೆ ಕಾಲಘಟ್ಟದಲ್ಲಿ ಇದ್ದೀವಿ. ರಾಮನ ಚಿಂತನೆಗೆ ಮೌಲ್ಯ ಇದೆ, ರಾಮ ಮಂದಿರಕ್ಕೆ ಮೌಲ್ಯ ಬಂದಿದೆ. ಕೃಷ್ಣನ ಚಿಂತನೆಗೆ ಮೌಲ್ಯ ಇದೆ, ಕೃಷ್ಣ ಪ್ರೀತಿಸ್ತಾ ಇದ್ದಂತ ಗೋವುಗಳ ಕುರಿತಂತ ವ್ಯಾಲ್ಯೂ ಬಂದಿದೆ. ಚೆನ್ನಾಗಿದೆ. ಚಾಣಕ್ಯನಿಗೆ ಮೌಲ್ಯ ಬಂದಿದೆ, ಚಾಣಕ್ಯನ ವಿಚಾರಗಳನ್ನ ಪಠ್ಯ ಪುಸ್ತಕದಲ್ಲಿ ಸೇರಿಸಬೇಕು ಅನ್ನೋ ಚರ್ಚೆ ಶುರುವಾಗಿದೆ. ಎಷ್ಟು ಚೆನ್ನಾಗಿದೆ. ಭಾರತದ ಪರಂಪರೆಯ ಕುರಿತಂತೆ ಮೌಲ್ಯ ಹೇಗೆ ಬಂದಿದೆ ಅಂತಂದ್ರೆ ಯೋಗವನ್ನ ಅಭ್ಯಸಿಸಬೇಕು ಅಂತ ಪ್ರತಿಯೊಬ್ಬರು ಮಾತನಾಡ್ತಾರೆ, ನಾವು ಇದನ್ನು ಮಾಡಬೇಕು ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಭಾರತ ತನಗೆ ಗೊತ್ತಿಲ್ಲದಂತೆ ಹೆಜ್ಜೆ ಮೇಲೆ ಹೆಜ್ಜೆಯನ್ನಿಟ್ಟು ವಿಶ್ವಗುರುತ್ವದ ಪಟ್ಟವನ್ನ ಏರಿ ಕೂತ್ಕೊಳ್ಳುವಂತ ಕಾಲ ಹತ್ತಿರದಲ್ಲಿದೆ. ಆ ಕಾಲವನ್ನ ನಾವೆಲ್ಲರೂ ನೋಡಿಯೇ ಹೊರಡುದು, ಅದಕ್ಕಿಂತ ಮುಂಚೆ ಹೊರಡ್ಲಿಕ್ಕೂ ಇಲ್ಲ ಅನ್ನೋದನ್ನ ಸಂಕಲ್ಪಬದ್ಧರಾಗಿಸ್ಕೊಂಡು ನಾವು ಕಾಯ್ಕೊಂಡು ಬಿಡೋಣ. ನಾನು ಯಾವಾಗಲೂ ಅಂತಿರ್ತೀನಲ್ಲ, 2017 ನಾವು ಟಾರ್ಗೆಟ್ ಅನ್ಕೊಂಡಿದ್ವಿ, 2020 ಅಬ್ದುಲ್ ಕಲಾಂ ಅವರು ಕೊಟ್ಟಿದ್ರು. ಈ ದೇಶದ ಪ್ರಧಾನಿ ಮೊನ್ನೆ ಉತ್ತರ ಪ್ರದೇಶ ಎಲೆಕ್ಷನ್ ಗೆದ್ದಾಗ ಹೇಳಿದ್ರು 2022 ವೇಳೆಗೆ ಭಾರತ ಯಾವುದರಲ್ಲೂ ಕಡಿಮೆ ಇಲ್ಲದಂತೆ ನಾನು ಮಾಡ್ತೀನಿ ಅಂತ ಒಂದು ಪ್ರಾಮಿಸ್ ಕೊಟ್ಟಿದ್ದೀರಾ. ಡೆಡ್ಲೈನ್ 2022. ಅಲ್ಲಿವರೆಗೂ ಈ ದೇಶ ಋಷಿಗಳ ಕಲ್ಪನೆಯ ದೇಶವಾಗತ್ತಲ್ಲ, ಆ ದೇಶದಲ್ಲಿ ನಾವೆಲ್ಲರೂ ಹೆಮ್ಮೆಯಿಂದ ಬದುಕುವಂತಾಗಲಿ ಅಂತ ಅತ್ಯಂತ ಕಳಕಳಿಯಿಂದ ಆಶಿಸ್ತಾ, ನನ್ನನ್ನು ಪ್ರೀತಿಯಿಂದ ಕರೆದಿರುವಂತ ಎಲ್ಲ ಮಿತ್ರರಿಗೂ ಅಷ್ಟೇ ಪ್ರೀತಿಯಿಂದ ವಂದಿಸ್ತಾ, ಪ್ರೀತಿಯಿಂದ ಆಲಿಸಿರುವಂತ ನಿಮ್ಗೆಲ್ರಿಗೂ ನಾನು ಆದರಪೂರ್ವಕವಾಗಿ ವಂದನೆಗಳನ್ನು ಸಮರ್ಪಿಸ್ತೀನಿ. ವಂದೇ ಮಾತರಂ. ಜೈ